ಚೆನ್ನಮ್ಮ ನಿಧನ, ಮಾಜಿ ಸಿಎಂ ಸಿದ್ದರಾಮಯ್ಯ ಕಂಬನಿಯನ್ನ ಮಿಡಿದಿದ್ದಾರೆ. ಚೆನ್ನಮ್ಮನವರ ನಿಧನದಿಂದ ದುಃಖಿತನಾಗಿದ್ದೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಜನತಾ ಪರಿವಾರದಲ್ಲಿದ್ದಂಥ ದೇವೇಗೌಡರ ಕುಟುಂಬದೊಂದಿಗೆ ನಿಕಟವಾದ ಒಡನಾಟವಿತ್ತು. ಚೆನ್ನಮ್ಮನವರು ಸಮೀಪದಿಂದ ಬಲ್ಲವನ್ನು ನಾನು. ಚೆನ್ನಮ್ಮನವರು ತಮ್ಮ ಜೀವನದಲ್ಲಿ ಎದುರಾದ ಕಷ್ಟ ನೋವುಗಳಿಂದ ಕುಗ್ಗಲಿಲ್ಲ. ಎಲ್ಲವನ್ನ ಧೈರ್ಯದಿಂದ ಎದುರಿಸಿದ್ದ ಗಟ್ಟಿಗಿತ್ತಿ ಚೆನ್ನಮ್ಮ. ದೇವೇಗೌಡರ ರಾಜಕೀಯ ಜೀವನದ ಏಳು ಬೀಳಿನ ನಡುವೆ ದೊಡ್ಡ ಕುಟುಂಬವನ್ನ ಹೊರೆದರು. ಚೆನ್ನಮ್ಮ ಅವರು ಒಬ್ಬ ಆದರ್ಶ ಗೃಹಿಣಿಯಾಗಿದ್ದರು. ಮಾಜಿ ಪ್ರಧಾನಿಗಳ ಮಡದಿಯಾಗಿದ್ದರು. ಯಾವ ಹಮ್ಮು ಬಿಮ್ಮು ಇರಲಿಲ್ಲ. ಎಲ್ಲರನ್ನೂ ಅಕ್ಕರೆಯಿಂದ ಕಾಣುತ್ತಿದ್ದರು ಚೆನ್ನಮ್ಮ. ಮಾದರಿ ಸತಿಯಾಗಿ ತುಂಬು ಜೀವನ ಸಾಗಿಸಿದವರು ಚೆನ್ನಮ್ಮ. ದೀರ್ಘಕಾಲದ ಸಂಗಾತಿಯನ್ನ ಇಳಿ ವಯಸ್ಸಿನಲ್ಲಿ ಕಳೆದುಕೊಂಡಿದ್ದಾರೆ ದೇವೇಗೌಡರು. ದೇವೇಗೌಡರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಸಿದ್ದರಾಮಯ್ಯ ಅವರು ಕಂಬನಿ ಮಿಡಿದಿದ್ದಾರೆ. ಗೌಡರ ಕುಟುಂಬ ಸದಸ್ಯರಿಗೆ ನನ್ನ ಸಂತಾಪಗಳು. ಅವರ ನೋವಿನಲ್ಲಿ ನಾನು ಭಾಗಿಯಾಗಿದ್ದೇನೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಅನ್ನ ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಕಂಡಂತೆ ಚೆನ್ನಮ್ಮ ದೇವೇಗೌಡರು. ಚೆನ್ನಮ್ಮ ನಿಧನ, ಮಾಜಿ ಸಿಎಂ ಸಿದ್ದರಾಮಯ್ಯ ಕಂಬನಿ. ಜೆಡಿಎಸ್ ಪರಿವಾರದಿಂದನೇ ಬಂದಂಥವರು ಸಿದ್ದರಾಮಯ್ಯ ಅವರು. ಹೀಗಾಗಿ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಚೆನ್ನಮ್ಮ ಅವರ ಬಗ್ಗೆ. ತುಂಬ ಹತ್ತಿರದಿಂದ ನೋಡಿದ್ದೇನೆ, ತುಂಬ ಬಲ್ಲೆನು ನಾನು ಚೆನ್ನಮ್ಮ ಅವರನ್ನ. ಅವರು ಅವರ ಒಂದು ದುಃಖದ ಸಮಯದಲ್ಲಿ, ಕಷ್ಟಗಳ ಸಮಯದಲ್ಲಿ ಎದುರಿಸಿದಂಥ ರೀತಿ, ಗಟ್ಟಿಗಿತ್ತಿ ಅವರು. ಏನೇ ಆದರೂ ಕುಗ್ಗಲಿಲ್ಲ, ಬಗ್ಲಿಲ್ಲ, ಎಲ್ಲವನ್ನ ಕೂಡ ಎದುರಿಸಿ ನಿಂತವರು. ದೇವೇಗೌಡರಿಗೆ ಸಾಥನ್ನು ಕೊಟ್ಕೊಂಡು ನಿಂತವರು. ಇಡೀ ಕುಟುಂಬವನ್ನು ನಡೆಸ್ಕೊಂಡು ಬಂದಂಥವರು. ಇಡೀ ಕುಟುಂಬಕ್ಕೆ ಶಕ್ತಿಯಾಗಿ ನಿಂತಂಥವ್ರು ಚೆನ್ನಮ್ಮ. ತುಂಬ ಬಲ್ಲೆ, ಅಂದರೆ ಹತ್ತಿರದಿಂದ ನೋಡಿದ್ದೀನಿ ನಾನು ಚೆನ್ನಮ್ಮ ಅವ್ರನ್ನ. ಅವರ ಕುಟುಂಬದ ಏನು ದುಃಖ ಇದೆಯಲ್ಲ, ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಅಂತ ಸಿದ್ದರಾಮಯ್ಯ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಕುಪೇಂದ್ರ ರೆಡ್ಡಿ ಅವರು ಕೂಡ ಹೇಳ್ತಾ ಇದ್ರು, ದೇವೇಗೌಡರ ಕೈಯಲ್ಲಿನೇ ಪ್ರಾಣ ಬಿಟ್ಟಿದ್ದಾರೆ ಚೆನ್ನಮ್ಮ ಅವರು ಅಂತ. ದೇವೇಗೌಡರು ಚೆನ್ನಮ್ಮ ಅವರ ಬಳಿ ಹೋಗ್ತಾ ಇದ್ದಂತೆ ಅವರ ಕೈ ಮೇಲೆ ಕೈ ಇಟ್ಟಂಥ ಸಂದರ್ಭದಲ್ಲಿ ದಿಢೀರಂತ BP ಡ್ರಾಪ್ ಆಯಿತು. ಅವಾಗ ಅವರು ಪ್ರಾಣವನ್ನು ಬಿಟ್ಟರು ಅಂತ ಕುಪೇಂದ್ರ ರೆಡ್ಡಿ ಅವರು ಹೇಳಿದರು. ಅಂದರೆ ಅವರ ಬಾಂಧವ್ಯ ಎಷ್ಟರ ಮಟ್ಟಿಗೆ ಇತ್ತು ನೋಡಿ. ತನ್ನ ಪ್ರೀತಿಯ ಗಂಡ, ಪ್ರೀತಿಯ ಪತಿಯ ಕೈ ಮೇಲೇನೆ ಪ್ರಾಣವನ್ನ ಬಿಟ್ಟಿದ್ದಾರೆ. ದೇವೇಗೌಡರು ಅವರ ಹತ್ರ ಹೋದಂಥ ಸಂದರ್ಭದಲ್ಲಿ ಅವರ ಕೈ ಮೇಲೆ ತಮ್ಮ ಕೈಯನ್ನ ಇಟ್ಟುವಂಥ ಸಂದರ್ಭದಲ್ಲಿ ಪ್ರಾಣವನ್ನ ತ್ಯಜಿಸಿದ್ದಾರೆ ಅಂತ ದೇವೇಗೌಡರು ಹೇಳಿದ್ರಂತೆ. ವಾರದ ಹಿಂದೆ ಚೆನ್ನಮ್ಮ ಹೇಗಿದ್ರು ಗೊತ್ತಾ? ಯಾವ ರೀತಿಯಾಗಿದ್ರು? ಗೌಡರ ಮನೆಗೆ ಹೋಗಿದ್ರು ಬಸವರಾಜ ಹೊರಟ್ಟಿ. ಈ ವೇಳೆ ಚೆನ್ನಮ್ಮ ಆರೋಗ್ಯ ವಿಚಾರಿಸಿದ್ದ ಹೊರಟ್ಟಿ. ಮಲಗಿದ್ದರು, ಲವಲವಿಕೆಯಿಂದಲೇ ಇದ್ದರು ಚೆನ್ನಮ್ಮ. ಈ ಸಂದರ್ಭ ವಿಡಿಯೋ ಅಶ್ವವೇಗಕ್ಕೆ ಲಭ್ಯ ಆಗಿದೆ. ವಾರದ ಹಿಂದೆ ಚೆನ್ನಮ್ಮ ಯಾವ ರೀತಿಯಾಗಿದ್ರು, ಎಷ್ಟು ಲವಲವಿಕೆಯಿಂದ ಇದ್ರು. ಬಸವರಾಜ ಹೊರಟ್ಟಿ ಅವರು ಗೌಡರ ಮನೆಗೆ ಹೋಗಿರ್ತಾರೆ. ಬಸವರಾಜ ಹೊರಟ್ಟಿ ಅವರನ್ನ ಮಾತನಾಡಿಸ್ತಾರೆ. ಆರೋಗ್ಯವನ್ನ ವಿಚಾರಿಸಿರ್ತಾರೆ ಹೊರಟ್ಟಿ ಅವರು, ಚೆನ್ನಮ್ಮ ಅವ್ರದ್ದು. ಮಲಗಿದ್ರು ಸಹಿತ ಲವಲವಿಕೆಯಿಂದ ಇದ್ರು, ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ವಿಡಿಯೋಗಳು ಇದೀಗ ಅಶ್ವವೇಗಕ್ಕೆ ಸಿಕ್ಕಿರುವಂಥದ್ದು. ಎಸ್ ನೋಡಿ, ಬಸವರಾಜ ಹೊರಟ್ಟಿ ಅವರು ಚೆನ್ನಮ್ಮ ಆರೋಗ್ಯವನ್ನು ವಿಚಾರಿಸೋಕೆ ಅಂತ ಹೋದಂಥ ಸಂದರ್ಭದಲ್ಲಿ ಲವಲವಿಕೆಯಿಂದ ಮಾತನಾಡುವಂಥ ಕೊಟ್ಟೆ ಬಂದಿದ್ದೆ. ಒಂದು ಸ್ವಲ್ಪ ಸ್ವೀಟ್ ಮಾಡಿದ್ರು ಮನೆಯವರು. ಸೇಲಕ್ಕಿಗೆ ಹೇಳಿದೆ, ಸಾಹೇಬ್ರಿಗೆ ಒಂದು ಇಡ ತಿನ್ಸಿ
ಸ್ವೀಟ್ ಆರಾಮಿದ್ದೀರಿ ಆರಾಮಿದ್ದೀರಿ ನಿಮಗೆ ಇಲ್ಲಿ ಬಂದು ಹೋದ್ರೆ ನನಗೆ 8 ದಿವಸ ಆರಾಮ ಇರ್ತೀನಿ. ಇಲ್ಲಿ ಬಂದು ಹೋದ್ರೆ ಚೆನ್ನಾಗಿರಲ್ಲ ನನಗೆ ನಮ್ಮ ತಾಯಿ ಸಾಹೇಬ್ರು ಕೊಟ್ಟೆ ಬಂದಿದ್ದೆ. ಒಂದು ಸ್ವಲ್ಪ ಸ್ವೀಟ್ ಮಾಡಿದ್ರು ಮನೆಯವರು, ಸೇಲಕ್ಕಿಗೆ ಹೇಳಿದೆ. ಸಾಹೇಬ್ರಿಗೆ ಒಂದು ಇಡ ತಿನ್ಸೀನಿ ಸ್ವೀಟ್. ಆರಾಮಿದ್ದೀರಿ ಆರಾಮಿದ್ದೀರಿ ನಿಮಗೆ ಇಲ್ಲಿ ಬಂದು ಹೋದ್ರೆ ನನಗೆ 8 ದಿವಸ ಆರಾಮ ಇರ್ತೀನಿ. ಇಲ್ಲಿ ಬಂದು ಹೋದ್ರೆ ಚೆನ್ನಾಗಿರಲ್ಲ ನನಗೆ ನಮ್ಮ ತಾಯಿ ಬಸವರಾಜ್ ಹೊರಟ್ಟಿ ಅವರು ದೇವೇಗೌಡರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಚೆನ್ನಮ್ಮ ಆರೋಗ್ಯವನ್ನು ವೀಕ್ಷಣೆ ನೋಡಬೇಕು ಅಂತ ವಿಚಾರಿಸ್ಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಮಾತನಾಡಿರುವಂಥ ರೀತಿ ಚೆನ್ನಮ್ಮ ಅವರು ಬಸವರಾಜ್ ಹೊರಟ್ಟಿ ಅವರ ಜೊತೆ ಲವಲವಿಕೆಯಿಂದ ಮಾತನಾಡಿದರು. ಆಗಲೂ ಸಹಿತ ಏನು ತಿಂದ್ರಿ ಇದೆಲ್ಲದ ಅದ್ರ ಬಗ್ಗೆನೂ ಕೂಡ ವಿಚಾರಿಸಿದರು. ತಿಂಡಿ ಊಟದ ಬಗ್ಗೆ ಕೂಡ ವಿಚಾರಿಸಿದರು. ಬಸವರಾಜ್ ಹೊರಟ್ಟಿ ಅವರು ಕೂಡ ಎಷ್ಟು ಅಂದರೆ ಎಮೋಷ್ನಲ್ ಆಗಿ ಅಲ್ಲಿ ಮಾತನಾಡ್ತಾರೆ. ಇಲ್ಲಿ ಬಂದು ಹೋದರೆ 8 ದಿನ ಆರಾಮಿರ್ತೀನಿ ನಾನು, ಇನ್ನು ನಮ್ಮ ತಾಯಿ ನೀವು ಅನ್ನುವಂಥ ರೀತಿಯಲ್ಲಿ ಯಾವ ರೀತಿಯಾಗಿ ಎಮೋಷ್ನಲ್ ಆಗಿ ಮಾತಾಡಿದರು ಅಂದರೆ ಎಲ್ರಿಗೂ ಕೂಡ ಈ ಒಂದು ಬಾಂಧವ್ಯ ಬರೋದಿಲ್ಲ. ಅವರು ಕೊಟ್ಟಂಥ ತಾಯಿಯ ಪ್ರೀತಿ ಇರುತ್ತಲ್ಲ, ಅದು ಇಲ್ಲಿವರೆಗೆ ತೆಗೆದುಕೊಂಡು ಬಂದಿರುತ್ತೆ. ಒಂದು ವಾರದ ಹಿಂದಿನ ವಿಜುವಲ್ಸನ್ನು ನಾವು ಗಮನಿಸಿದ್ವಿ. ಚೆನ್ನಮ್ಮ ಅವರು ಎಂದಿಗೂ ಅಧಿಕಾರದ ಆಸೆ ಪಡಲಿಲ್ಲ, ಎಂದಿಗೂ ಪ್ರಚಾರದ ವೇದಿಕೆ ಹತ್ತಲಿಲ್ಲ. ಚೆನ್ನಮ್ಮ ರಾಜಕೀಯದ ಒತ್ತಡಗಳ ನಡುವೆ ಗೌಡರಿಗೆ ಪತ್ನಿಯೇ ನೆಮ್ಮದಿ, ನಿಸ್ವಾರ್ಥ ಸಹಧರ್ಮಿಣಿಯ ಆಗಿದ್ದರು ಚೆನ್ನಮ್ಮ. ದೇವೇಗೌಡರ ಯಶಸ್ಸಿನ ಹಿಂದೆ ಇದ್ದಿದ್ದು ಚೆನ್ನಮ್ಮ. ಚೆನ್ನಮ್ಮ ಅವರು ಎಂದಿಗೂ ಅಧಿಕಾರದ ಆಸೆಯನ್ನ ಪಡಲಿಲ್ಲ, ಎಂದಿಗೂ ಪ್ರಚಾರದ ವೇದಿಕೆ ಹತ್ತಲಿಲ್ಲ. ರಾಜಕೀಯದ ಒತ್ತಡಗಳ ನಡುವೆ ಗೌಡರಿಗೆ ಪತ್ನಿಯೇ ನೆಮ್ಮದಿ ಆಗಿದ್ಲು, ನಿಸ್ವಾರ್ಥಿ ಸಹಧರ್ಮಿಣಿಯಾಗಿದ್ದು. ಮಾಜಿ ಪ್ರಧಾನಿಯ ಹೆಂಡತಿ ಕುಮಾರಸ್ವಾಮಿ ಅವರು ಕೂಡ ರಾಜಕೀಯವಾಗಿ ಅಷ್ಟು ಮುಂದಕ್ಕಂಥವ್ರು. ಇನ್ನು JDS ಪ್ರಾದೇಶಿಕ ಪಕ್ಷ ಯಾವುದೇ ರೀತಿಯಾದಂಥ ಆಸೆಯನ್ನು ಪಡೀಲಿಲ್ಲ. ಅಂದರೆ ರಾಜಕೀಯವಾಗಿ ಹೋಗಬೇಕು ಈ ರೀತಿಯಾಗಿ ಯಾವುದಿಲ್ಲ. ನಿಸ್ವಾರ್ಥದ ಒಂದು ಸೇವೆ, ಕುಟುಂಬಕ್ಕಾಗಿ ಮಾಡಿದಂಥ ನಿಸ್ವಾರ್ಥದ ಒಂದು ಸೇವೆ, ನಿಸ್ವಾರ್ಥ ಪ್ರೀತಿ, ನಿಸ್ವಾರ್ಥಿಯಾಗಿದ್ರು. ಅಂಥದ್ದು ಅಂದರೆ ಯಾವುದು ಬೇಡಪ್ಪ, ನನ್ನ ಕುಟುಂಬ ಚೆನ್ನಾಗಿರಬೇಕು, ದೇವೇಗೌಡ ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು ಅಂತ ಬೆಳೆದವರು. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಒಂದು ಕುಟುಂಬವನ್ನು ಎಲ್ಲಿಗೆ ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು, ಎಂಥ ಸಕ್ಸಸ್ಫುಲ್ ಲೈಫ್ ಕೂಡ ಅಲ್ಲಿ ಲೀಡ್ ಮಾಡಿಸ್ಬೋದು ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನೋಡಿ ಒಂದು ಉದಾಹರಣೆಗಳು. ಮಕ್ಕಳು ಬೆಳೀಲಿ, ತಮ್ಮ ಪತಿ ಬೆಳೀಲಿ, ಅವ್ರು ಬೆಳೀಲಿ, ಬೆಳವಣಿಗೆ ಕಾಣಲಿ, ರಾಜಕೀಯವಾಗಿ ಇನ್ನೂ ಬೆಳವಣಿಗೆ ಕಾಣಲಿ, ಎಲ್ಲವೂ ಕೂಡ ಸುಗಮವಾಗಿರಲಿ ಅಂತ ಬಯಸ್ತವ್ರು, ಕುಟುಂಬ ಚೆನ್ನಾಗಿರಲಿ ಅಂತ ಬಯಸ್ತವ್ರು. ರಾಜಕೀಯವಾಗಿ ಯಾವುದೇ ಆಸೆ ಇಲ್ಲ, ಯಾವುದೂ ಬೇಡ, ನಿಸ್ವಾರ್ಥಿಯಾಗಿ ತನ್ನ ಕುಟುಂಬಕ್ಕೋಸ್ಕರ ದುಡಿದಂಥವ್ರು ಚೆನ್ನಮ್ಮ. ದೇವೇಗೌಡರು ರಾಜಕೀಯವಾಗಿ ದುಡಿದ್ರೆ ಅವರು ಮನೆಯಲ್ಲಿ ಇದ್ಕೊಂಡು ಅವರಿಗೆ ಸಾಥ್ ಕೊಟ್ಕೊಂಡು, ಅವರ ಮಕ್ಕಳಿಗೆ ಸಾಥನ್ನು ಕೊಟ್ಕೊಂಡು, ಕುಟುಂಬವನ್ನು ನಡೆಸ್ಕೊಂಡು ಹೋಗಿ, ಮನೆಯ ಹಿರಿಯರು ನಡೆಸ್ಕೊಂಡು ಹೋಗುವಂಥ ಕುಟುಂಬ ಇರುತ್ತಲ್ಲ, ಅದು ನಿಜಕ್ಕೂ ಚೆನ್ನಾಗೇ ಇರುತ್ತೆ. ಹಾಗೆ ಆ ರೀತಿಯಾದಂಥ ವೈಬ್ಸನ್ನು ಕೊಟ್ಕೊಂಡಿದ್ದಂಥವ್ರು ಚೆನ್ನಮ್ಮ. ಹಾಗಾಗಿ ಎಲ್ಲದಕ್ಕಿಂತ ದುಃಖ ಕೊಡುವಂಥ ಸಂಗತಿ ಅಂತ ಅಂದರೆ ದೇವೇಗೌಡರ ಕೈಯಲ್ಲೇ ಇವರ ಪ್ರಾಣ ಹೋಗಿದೆ. ಅಂದರೆ ಕೊನೆಯ ಉಸಿರನ್ನು ಬಿಟ್ಟಿದ್ದು ದೇವೇಗೌಡರ ಕೈಯಲ್ಲೇ. ಅವರ ಕೈ ಮೇಲೆ ತಮ್ಮ ಕೈಯನ್ನು ಇಟ್ಟು
ಇಟ್ಟ ಕ್ಷಣ BP ಡ್ರಾಪ್ ಆಗಿ ಉಸಿರು ನಿಲ್ಲುತ್ತೆ ಅಂತೆ. ಕುಪೇಂದ್ರ ರೆಡ್ಡಿ ಅವ್ರು ಹೇಳಿದ್ರು ಈಗ ಮಾತನಾಡ್ತಾ. ಅದೆಲ್ರಿಗೂ ಕೂಡ ಆಗೋದಿಲ್ಲ. ಮುತ್ತೈದೆಯಾಗಿ ತಮ್ಮ ಉಸಿರು ನಿಲ್ಲಿಸಿದಂಥ ಚೆನ್ನಮ್ಮ ಅವರು ನಿಜಕ್ಕೂ ಕೂಡ ತುಂಬ ದುಃಖದ ಸಂಗತಿ. ಇವನ್ನೆಲ್ಲ ಕೇಳ್ತಾ ಹೋದರೆ ದೇವೇಗೌಡರಿಗೆ ಆ ಶಕ್ತಿ ಸಿಗಬೇಕು, ದೇವೇಗೌಡರ ಕುಟುಂಬಕ್ಕೆ ಆ ಶಕ್ತಿ ಸಿಗಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಪದ್ಮನಾಭನಗರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. 0 ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಮುಖಾಂತರ ಶಿಫ್ಟ್ ಮಾಡಲಾಗುತ್ತೆ. ಎಲ್ಲ ರೀತಿಯಾದ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಹದರನಹಳ್ಳಿಯ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ. ದೇವೇಗೌಡರ ಹುಟ್ಟೂರು ಹದರನಹಳ್ಳಿ.